ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಹತ್ತನೇ ತರಗತಿಯ ಪ್ರೀತಿಯ ಮಕ್ಕಳೇ, ಈ ಅವಧಿಯ ಸಮಾಜ ವಿಜ್ಞಾನ ಭೂಗೋಳ ಕಲಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಅವಧಿಯಲ್ಲಿ ಅಧ್ಯಾಯ 6 ಭಾರತದ ಜಲಸಂಪನ್ಮೂಲಗಳು ವಿಚಾರಗಳ ಬಗ್ಗೆ ಇವತ್ತು ನಾವು ವಿಷಯಗಳನ್ನು ತಿಳ್ಕೊಳ್ಳೋಣ ಮಕ್ಕಳೇ. ನಮ್ಮ ಪ್ರಕೃತಿ ನಮಗೆ ಸಾಕಷ್ಟು ಸಂಪನ್ಮೂಲಗಳನ್ನು ಕೊಟ್ಟಿದೆ. ಹಾಗಾದರೆ ಇಲ್ಲಿ ಬರುವಂಥ ಚಿತ್ರಗಳ ಸಂಪನ್ಮೂಲ ಯಾವುದು ಅಂತ ಗುರುತಿಸ್ತೀರಾ ಮಕ್ಕಳೇ? ಚಿತ್ರ ಗಮನಿಸ್ತಾ ಇದ್ದೀರಿ? ಇದು ಯಾವ ಸಂಪನ್ಮೂಲ? ನಿಮ್ಮ ಉತ್ತರ ಸರಿಗಿದೆ, ಇದು ಅರಣ್ಯ ಸಂಪನ್ಮೂಲ. ಮಕ್ಕಳೇ, ಮುಂದೆ ನೋಡೋದಾದರೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಹೌದು ಮಕ್ಕಳೇ, ಇದು ಮಣ್ಣಿನ ಸಂಪನ್ಮೂಲ. ಮಕ್ಕಳೇ, ಮುಂದಿನ ಚಿತ್ರ ಗಮನಿಸೋಣ, ಅದು ಯಾವ ಸಂಪನ್ಮೂಲ ಅಂತ ಗುರುತಿಸೋಣ. ಬಂಗಾರದ ಚಿತ್ರ ನೋಡ್ತಾ ಇದ್ದೀರಾ ಮಕ್ಕಳೇ? ಇದನ್ನು ನಾವು ಯಾವ ಸಂಪನ್ಮೂಲ ಅಂತ ಗುರುತಿಸ್ಬೋದು? ನಿಮ್ಮ ಉತ್ತರ ಸರಿ ಇದೆ, ಅದು ಖನಿಜ ಸಂಪನ್ಮೂಲ. ಮಕ್ಕಳೇ, ಇದು ಯಾವ ಸಂಪನ್ಮೂಲ ಅಂತ ಹೇಳ್ಬೋದಲ್ವಾ? ನೀರು ಹರಿತಾ ಇದೆ. ನಿಮ್ಮ ಉತ್ತರ ಸರಿ ಇದೆ ಮಕ್ಕಳೇ, ಇದು ಜಲ ಸಂಪನ್ಮೂಲ. ಮಕ್ಕಳೇ, ಇವತ್ತು ನಮ್ಮ ಈ ಅವಧಿಯಲ್ಲಿ ಭಾರತದ ಜಲಸಂಪನ್ಮೂಲಗಳ ಕುರಿತಾದ ಈ ಅಂಶಗಳನ್ನು ತಿಳಿಯೋಣ. ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು? ಭಾರತದ ಪ್ರಮುಖ ನದಿಗಳು ಯಾವ್ಯಾವುದು? ನೀರಾವರಿ ಅದರ ಅರ್ಥವೇನು? ಮತ್ತು ಭಾರತಕ್ಕೆ ನೀರಾವರಿಯ ಅವಶ್ಯಕತೆ ಏನು ಅನ್ನೋ ಅಂಶಗಳನ್ನು ಈ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣವಾ? ಸೊ ನೀವು ಕೂಡ ಇಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು ಬರ್ಕೊಂಡು ಒಂದು ನಕ್ಷೆಯೊಂದಿಗೆ ಸಿದ್ಧವಾಗಿದ್ದರೆ ನಿಮ್ಮ ಕಲಿಕೆ ಇವತ್ತು ಯಶಸ್ವಿ ಆಗುತ್ತೆ ಮಕ್ಕಳೇ. ಈ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ. ನೀರು ಜೀವಜಲ ಅಂತ ಕರಿತೇವೆ. ಈ ಜೀವಜಲವನ್ನು ನಾವು ಯಾವುದಕ್ಕೆಲ್ಲ ಬಳಸ್ತೇವೆ? ಬಹಳ ಸುಲಭವಾದ ಪ್ರಶ್ನೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ನೀರಿನ ಬಳಕೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಮಕ್ಕಳೇ, ಮೊದಲನೇದಾಗಿ ನಾವು ಹೇಳಲೇಬೇಕು, ನೀರನ್ನು ಕುಡಿಯಲು ಬಳಸ್ತೇವೆ. ಚಿತ್ರವನ್ನು ನೋಡ್ತಾ ಇದ್ದೀರಿ? 2, ಅಡಿಗೆ ಮತ್ತು ಸ್ವಚ್ಛತೆಗಾಗಿ ನಮಗೆ ಜಲ ಬೇಕಾಗತ್ತೆ, ಹೌದಲ್ವ ಮಕ್ಕಳೇ? ಹಾಗೆ ವ್ಯವಸಾಯ, ನಮಗೆ ಕೃಷಿ ಎಷ್ಟು ಪ್ರಾಮುಖ್ಯತೆ, ಆ ಕೃಷಿಗೆ ನೀರು ಬೇಕೇ ಬೇಕಾಗುತ್ತೆ. ಹಾಗೆ ವಿದ್ಯುತ್ ಶಕ್ತಿ ತಯಾರಿಕೆ, ನಮ್ಮ ಜೀವನದಲ್ಲಿ ಬೆಳಕನ್ನು ನೀಡುವಂತಹ ವಿದ್ಯುತ್ ಶಕ್ತಿ, ಅದರ ಬಳಕೆಗೂ ನೀರು ಬೇಕಾಗತ್ತೆ. ಮಕ್ಕಳೇ, ಅತಿ ಮುಖ್ಯವಾಗಿ ಕೈಗಾರಿಕೆಗಳು ನೋಡಿ, ಕೈಗಾರಿಕೆಗಳಿಗೂ ಕೂಡ ನೀರು ಬೇಕೇ ಬೇಕಾಗತ್ತೆ. ಇನ್ನು ನೌಕಾಯಾನ ಮತ್ತು ಮೀನುಗಾರಿಕೆ ಮಾಡಬೇಕಾದ್ರೆ ನಮ್ಮ ಜಲಸಂಪನ್ಮೂಲಗಳು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಮಕ್ಕಳೇ, ಇದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನು ನೀವು ಕೂಡ ಜೋಡಿಸ್ತಾ ಹೋಗ್ಬೋದು. ಹಾಗೆ ಮಕ್ಕಳೇ, ನಮ್ಮ ಭಾರತದ ವಿಚಾರಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ಜಲಸಂಪನ್ಮೂಲ ಯಥೇಚ್ಛವಾಗಿದೆ. ಈ ಜಲಸಂಪನ್ಮೂಲ ಯಾವ ಯಾವ ರೂಪದಲ್ಲಿ ನಮ್ಮ ಭಾರತದಲ್ಲಿದೆ ನೋಡೋದಾದರೆ, ಅನೇಕ ನದಿಗಳು ನಮ್ಮ ಭಾರತದಲ್ಲೇ ಹರಿಯುತ್ತವೆ. ಸ್ವಲ್ಪ ಯೋಚನೆ ಮಾಡಿ, ಯಾವ ಯಾವ ನದಿಗಳು ನಮ್ಮ ಭಾರತದಲ್ಲಿ ಹರಿಯುತ್ತೆ ಅಂತ ಮುಂದೆ ನಾವು ಗಮನಿಸ್ತಾ ಹೋಗ್ತೇವೆ. ಹಾಗೆ ನಮಗೆ ಸಾಕಷ್ಟು ಮಳೆಯ ರೂಪದಲ್ಲಿ ನಮಗೆ ನೀರು ಸಿಗುತ್ತೆ. ಹಾಗೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಅಂತರ್ಜಲವು ಕೂಡ ಯಥೇಚ್ಛವಾಗಿ ನಮ್ಮಲ್ಲಿದೆ. ಬಾವಿ ಮತ್ತು ಕೊಳವೆ ಬಾವಿಗಳ ಮೂಲಕ ನಾವು ಅಂತರ್ಜಲವನ್ನು ಕೂಡ ಬಳಸ್ಕೋಬಹುದು. ಮುಂದೆ ನೋಡೋಣ. ಈ ಭಾರತದ ನದಿಗಳನ್ನು ನಾವು 2 ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೇವೆ. ನೋಡ್ತಾ ಇದ್ದೀರಿ, ಮೊದಲನೇದು ಉತ್ತರ ಭಾರತದ ನದಿಗಳು. ನೋಡಿ, ಈ ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು ಅಂತಲೂ ಕರಿತಾ ಇದ್ದೇವೆ.
ಮಕ್ಕಳೇ ನೀವು ಹೇಳ್ಬೋದು, ಹಾಗಾದರೆ ಉತ್ತರ ಭಾರತದ ಪ್ರಮುಖ ನದಿಗಳು ಯಾವ್ಯಾವುದೋ? ಸಿಂಧೂ ನದಿ, ಗಂಗಾ ನದಿ ಹಾಗೂ ಬ್ರಹ್ಮಪುತ್ರ ನದಿ. ಹಾಗಾದರೆ ಎರಡನೇ ವಿಧದ ಭಾರತದ ನದಿಗಳನ್ನು ನೋಡೋದಾದರೆ ದಕ್ಷಿಣ ಭಾರತದ ನದಿಗಳು ಅಂತ ಹೇಳ್ತೇವೆ. ಯಾವುದು ಮಕ್ಕಳೇ ಅವೆಲ್ಲ? ನೋಡಿ, ಮಹಾನದಿ, ಗೋದಾವರಿ ನದಿ, ಕೃಷ್ಣಾ ನದಿ ಹಾಗೂ ಕಾವೇರಿ ನದಿ. ನೋಡಿ, ಈಗ ಈ ನದಿಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಉತ್ತರ ಭಾರತದ ನದಿಗಳಲ್ಲಿ ತೆಗೆದುಕೊಂಡಾಗ ಮೊದಲನೇದು ಸಿಂಧೂ ನದಿ. ಗಮನಿಸ್ತಾ ಇದ್ದೀರಿ? ಸೊ ಸಿಂಧೂ ನದಿ ಎಲ್ಲಿ ಉಗಮವಾಗುತ್ತೆ? ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತೆ. ಚಿತ್ರ ನೀವು ನೋಡ್ತಾ ಇದ್ದೀರಿ. ಕೈಲಾಸ ಪರ್ವತ ಎಷ್ಟು ಮನೋಹರವಾಗಿ ಬಣ್ಣ ಬಣ್ಣಗಳಿಂದ ಕಾಣ್ತಾ ಇದೆ. ಹಾಗೆ ಇದು ಹರಿಯುವಾಗ ವಾಯವ್ಯದಲ್ಲಿ ಹರಿಯುತ್ತೆ, ನೈಋತ್ಯಕ್ಕೆ ತಿರುಗುತ್ತೆ, ಪಾಕಿಸ್ತಾನವನ್ನು ಪ್ರವೇಶಿಸುತ್ತೆ. ನೀವು ಅದನ್ನು ನಕ್ಷೆಯಲ್ಲಿ ಈಗ ಗಮನಿಸ್ಬೋದು ಮಕ್ಕಳೇ. ನೋಡಿ, ಕೈಲಾಸ ಪರ್ವತದ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲೊಂದು ಚಕ್ರ ತಿರುಗ್ತಾ ಇದೆ. ಅದು ಪ್ರಾರಂಭದಲ್ಲಿ ವಾಯವ್ಯಕ್ಕೆ ಹರಿತಾ ಇದೆ, ಆನಂತರದಲ್ಲಿ ನೈಋತ್ಯಕ್ಕೆ ತಿರುಗಿತು. ನೋಡ್ತಾ ಇದ್ದೀರಿ, ನೈಋತ್ಯಕ್ಕೆ ಚಲಿಸಿ ನಂತರ ಪಾಕಿಸ್ತಾನವನ್ನು ಪ್ರವೇಶಿಸುತ್ತೆ. ಆನಂತರ ಪಾಕಿಸ್ತಾನದ ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನೀವು ಮ್ಯಾಪಲ್ಲಿ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಮುಂದೆ ಹೋಗೋದಾದರೆ ಈ ನದಿ ಎಷ್ಟು ಉದ್ದ ಹರಿಯುತ್ತೆ ಅನ್ನೋದಾದರೆ 2897 ಕಿಲೋಮೀಟರ್ಗಳು ಇದು ಹರಿಯುತ್ತೆ. ನೋಡಿ, ಭಾರತದಲ್ಲಿ 709 ಕಿಲೋಮೀಟರ್ ಹರಿಯುತ್ತೆ. ಮಕ್ಕಳೇ, ನಿಮಗೆ ಗೊತ್ತಿರ್ಬೋದು. ನೋಡಿ, ಆ ಮ್ಯಾಪಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತಕ್ಕೆ ಇಂಡಿಯಾ ಅಂತ ಕರಿತೇವೆ ಅಲ್ವಾ ಮಕ್ಕಳೇ? ಹಾಗಾದರೆ ಇಂಡಿಯಾ ಅನ್ನೋ ಹೆಸರು ಹೇಗೆ ಬಂತು? ನೋಡಿ, ಈ ಒಂದು ಸಿಂಧೂ ನದಿಯನ್ನೇ ಇಂಡಸ್ ಅಂತ ಹೇಳಿ ಕರೆದ್ರು. ಆ ಇಂಡಸ್ ನದಿಯ ರೂಪದಲ್ಲಿ ನಮಗೆ ಇಂಡಿಯಾ ಅನ್ನೋ ಹೆಸರು ಕೂಡ ಬಂದಿದ್ದು ನೀವು ಹಿಂದೆ ತಿಳ್ಕೊಂಡಿರ್ತೀರಿ ಮಕ್ಕಳೇ. ಹಾಗಾದರೆ ಈ ಸಿಂಧೂ ನದಿಗೆ ಅನೇಕ ಉಪನದಿಗಳಿದೆ. ಯಾವುದವು? ನೋಡಿ, ಝೀಲಂ ನದಿ. ಮ್ಯಾಪಲ್ಲಿ ಗಮನಿಸ್ತಾ ಇದ್ದೀರಿ. ನೀವು ಕೂಡ ಮ್ಯಾಪಲ್ಲಿ ಇದನ್ನೆಲ್ಲ ಗುರುತಿಸ್ಕೊಳ್ಳಿ ಮಕ್ಕಳೇ. ಹಾಗೆ ಚೀನಾಬ್ ನದಿ ಗಮನಿಸ್ತಾ ಇದ್ದೀರಿ. ಎಸ್. ಹಾಗೆ ರಾವಿ ನದಿ ನೋಡ್ತಾ ಇದ್ದೀರಿ. ಹಾಗೆ ಬಿಯಾಸ್ ನದಿ, ನಂತರ ಸಟ್ಲೇಜ್ ನದಿ ಗಮನಿಸಿದ್ರಿ. ಇವೆಲ್ಲ ಈ 5 ನಾವು ಉಪನದಿಗಳು ಅಂಥೇಳಿ ಕರಿತೇವೆ ಮಕ್ಕಳೇ. ಎಸ್. ಈಗ ಮುಂದೆ ನಾವು ನೋಡೋದಾದರೆ ಗಂಗಾ ನದಿ. ಭಾರತದಲ್ಲಿ ಗಂಗಾ ನದಿಗೆ ಮನಗಳಲ್ಲಿ ಕೂಡ ಸ್ಥಾನ ಕೊಟ್ಟಿದ್ದಾರೆ. ಯಾಕಂದರೆ ಈ ಗಂಗಾ ನದಿಯನ್ನು ಅತ್ಯಂತ ಪವಿತ್ರವಾದ ನದಿ ಅಂಥೇಳಿ ನಾವು ಭಾರತೀಯರು ಭಾವಿಸಿದ್ದೇವೆ. ನೋಡಿ, ಭಾರತದ ಅತ್ಯಂತ ಉದ್ದವಾದ ನದಿ ಎಷ್ಟು ಕಿಲೋಮೀಟರ್ ಭಾರತದಲ್ಲಿ ಇದು ಹರಿಯುತ್ತೆ ಅನ್ನೋದಾದರೆ 2525 ಕಿಲೋಮೀಟರ್ ಭಾರತದಲ್ಲಿ ಹರಿಯುತ್ತೆ. ನೋಡಿ, ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಗಂಗಾ ನದಿಯನ್ನು ನೀವು ಮ್ಯಾಪಲ್ಲಿ ಗುರುತಿಸ್ಕೊಳ್ಳಿ ಮಕ್ಕಳೇ. ಇದು ಎಲ್ಲಿ ಹುಟ್ಟುತ್ತೆ? ಗಂಗೋತ್ರಿ. ಅಲ್ಲಿ ಚಕ್ರದ ರೂಪದಲ್ಲಿ ನೀವು ನೋಡ್ತಾ ಇದ್ದೀರಿ. ಗಂಗೋತ್ರಿ ಅನ್ನೋ ಜಾಗದಲ್ಲಿ ಇದು ಹುಟ್ಟುತ್ತೆ. ನೋಡಿ, ಗಂಗೋತ್ರಿ ಉಗಮದ ಸ್ಥಳ ಕೂಡ ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ. ಹಾಗಾದರೆ ಇದು ಆರಂಭದಲ್ಲಿ ದಕ್ಷಿಣಕ್ಕೆ ಹರಿಯುತ್ತೆ, ಆನಂತರ ಆಗ್ನೇಯಕ್ಕೆ ತಿರುವನ್ನು ಪಡ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಿ. ಹಾಗೆ ಅದು ಮುಂದೆ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ. ನೋಡಿ, ಈ ಚಿತ್ರದಲ್ಲಿ ಆ ಚಕ್ರಗಳು ಏನು ತಿರುಗ್ತಾ ಇದೆ ಅವೆಲ್ಲವೂ ಇದರ ಹರಿವನ್ನು ತೋರಿಸ್ತಾ ಇದೆ ಮಕ್ಕಳೇ. ಹಾಗೆ ಬಾಂಗ್ಲಾದೇಶಕ್ಕೆ ಹೋದ ನಂತರ ಅಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತೆ. ನೋಡಿ, ಮ್ಯಾಪಲ್ಲಿ ನೀವು ಗಮನಿಸ್ಬೋದು. ಗಂಗಾ ನದಿ ಹೋಗಿ ಬ್ರಹ್ಮಪುತ್ರ ನದಿಯನ್ನು ಸೇರಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಆ ನಂತರ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ 2 ಸೇರಿ ಮುಂದೆ ಹರಿಯುವಾಗ ತನ್ನ ಹೆಸರನ್ನು ನಾವು ಬದಲಾಯಿಸ್ಕೊಂಡಿದ್ದೇವೆ. ಪದ್ಮಾ ನದಿ ಅಂಥೇಳಿ ಕರಿತೇವೆ ಮಕ್ಕಳೇ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್ ಮಕ್ಕಳೇ. ಹಾಗಾದರೆ ಇದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಎಸ್. ಹಾಂ ಮಕ್ಕಳೇ, ಮುಂದೆ ನಾವು ಈ ಗಂಗಾ ನದಿಯ ಉಪನದಿಗಳು ಯಾವ್ಯಾವು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಸೊ ಗಂಗಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು ಅಂತ ಹೇಳಿದ್ರೆ ಯಮುನಾ ನದಿ. ಮ್ಯಾಪಲ್ಲಿ ಗಮನಿಸಿ ಮಕ್ಕಳೇ, ನೀವು ಕೂಡ ಯಮುನಾ ನದಿಯನ್ನು ಗುರುತಿಸ್ಕೊಳ್ಳಿ. ಹಾಗೆ ನೋಡೋದಾದರೆ ರಾಮಗಂಗಾ ನೋಡ್ತಾ ಇದ್ದೀರಿ. ಹಾಗೆ ಗೋಮತಿ ನದಿ
ಎಸ್. ಹಾಗೆ ಗಾಘ್ರಾ ನದಿ, ಗಂಡಕ್, ಗಮನಿಸ್ತಾ ಇದ್ದೀರಾ, ಉಪನದಿಗಳು, ಕೋಸಿ ನದಿ. ಹಾಂ ಮಕ್ಕಳೇ, ಈ ಎಲ್ಲ ನದಿಗಳು ಬಂದು ಗಂಗಾ ನದಿಯನ್ನು ಸೇರ್ತಾ ಇರೋದನ್ನು ನೋಡ್ತಾ ಇದ್ದೀರಿ ನೀವು ನಕ್ಷೆಯಲ್ಲಿ. ಹಾಗೆ ಸೋನೆ ಉಪನದಿಯನ್ನು ಕೂಡ ನೋಡ್ತಾ ಇದ್ದೀರಿ. ಇವೆಲ್ಲ ಉಪನದಿಗಳು ಗಂಗಾ ನದಿಯನ್ನು ಬಂದು ಸೇರುತ್ತೆ. ಹಾಂ ಮಕ್ಕಳೇ, ಗಂಗಾ ನದಿ ನಾನು ಆಗಲೇ ಹೇಳಿದೆ, ಗಂಗಾ ನದಿ ಅತ್ಯಂತ ಪವಿತ್ರವಾದಂತಹ ನದಿ ಅಂತ ನಾವು ಹೇಳ್ತೇವೆ. ಆದರೆ ಆ ಚಿತ್ರದಲ್ಲಿ ನೀವು ನೋಡಿದ್ರೆ ಎಷ್ಟು ನಾವು ಅಪವಿತ್ರಗೊಳಿಸಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ನದಿಗಳು ಮಾಲಿನ್ಯವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ, ನಮಾಮಿ ಗಂಗೆ. ನೋಡಿ, ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಿರಿ ಮಕ್ಕಳೇ. ಬರೀತಿರಲ್ವಾ? ಮುಂದೆ ಹೋಗೋಣವಾ? ಹಾಂ ಮಕ್ಕಳೇ, ಉತ್ತರ ಭಾರತದ ನದಿಗಳಲ್ಲಿ ಬ್ರಹ್ಮಪುತ್ರ ನದಿಯ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಣವಾ? ನೋಡಿ, ಎಲ್ಲೂ ಹುಟ್ಟುತ್ತೆ ಬ್ರಹ್ಮಪುತ್ರ ನದಿ ಅನ್ನೋದಾದರೆ ಮಾನಸ ಸರೋವರದ ಸಮೀಪ ಚೆಮೆಯಂಗ್ಡಂಗ್ ಅಂತ ಒಂದು ಸ್ಥಳ ಇದೆ. ಇದು ಈಗಿನ ಟಿಬೆಟ್ನಲ್ಲಿ ಇರುವಂಥ ಸ್ಥಳ. ಈಗ ಅಲ್ಲೊಂದು ಚಕ್ರ ನೀವು ನೋಡ್ತಾ ಇದ್ದೀರಿ, ಅದೇ ಸ್ಥಳವನ್ನೇ ನಾವು ಚೆಮೆಯಂಗ್ಡಂಗ್ ಅಂತ ಹೇಳಿ ಹೇಳ್ತೇವೆ. ಅಲ್ಲೇ ಮಾನಸ ಸರೋವರ ಕೂಡ ಇದೆ. ಆ ಚಿತ್ರವನ್ನು ಕೂಡ ನೋಡ್ತಾ ಇದ್ದೀರಿ. ಎಷ್ಟು ಸ್ವಚ್ಛವಾಗಿರುವಂತಹ ಸರೋವರದ ದೃಶ್ಯ ಅಲ್ಲಿ ನೋಡಿ. ಈ ಒಂದು ಬ್ರಹ್ಮಪುತ್ರ ನದಿಯ ಹರಿವು ಅಲ್ಲಿಂದ ಆರಂಭವಾಯಿತು. ಮುಂದೆ ಅದು ಪೂರ್ವದ ದಿಕ್ಕಿನಲ್ಲಿ ಹರಿಯುತ್ತೆ. ನೋಡಿ, ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀರಿ. ನೀವು ಕೂಡ ನಕ್ಷೆಯಲ್ಲಿ ಈ ನದಿಯನ್ನು ಗುರುತಿಸ್ತಾ ಹೋಗಿ. ಆ ನಂತರದಲ್ಲಿ ಅರುಣಾಚಲ ಪ್ರದೇಶ ನಮ್ಮ ದೇಶದೊಳಕ್ಕೆ ಹರಿವನ್ನು ಆರಂಭಿಸುತ್ತೆ. ಅಲ್ಲಿ ಒಂದು ಸಣ್ಣ ಕಂದರದ ಮೂಲಕ ಭಾರತವನ್ನು ಪ್ರವೇಶಿಸುತ್ತೆ. ಆ ಕಂದರದ ದೃಶ್ಯ ಕೂಡ ನೀವು ನೋಡ್ಬೋದು ಮಕ್ಕಳೇ. ಇಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಈ ಒಂದು ಕಂದರದಲ್ಲಿ ತಿರುವನ್ನು ಪಡೆದು ಭಾರತದ ಅರುಣಾಚಲ ಪ್ರದೇಶವನ್ನು ಬ್ರಹ್ಮಪುತ್ರ ನದಿಯು ಹರಿಯುತ್ತೆ. ಎಸ್, ಆ ನಂತರದಲ್ಲಿ ಪಶ್ಚಿಮಕ್ಕೆ ಹರಿಯುತ್ತೆ. ನೀವೇ ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀರಿ. ಆ ನಂತರ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ಹರಿಯೋದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಎಸ್, ಹಾಗೆ ನೋಡೋದಾದರೆ ನೋಡಿ, ನಾನು ಆಗಲೇ ಹೇಳಿದೆ ಗಂಗಾ ನದಿ ಜೊತೆಗೆ ಸೇರುತ್ತೆ, ಮುಂದೆ ಒಂದು ಹೆಸರು ಪಡ್ಕೊಳ್ಳುತ್ತೆ ಅಂತ ನಾವು ಈಗ ತಾನೇ ವಿಚಾರ ತಿಳ್ಕೊಂಡ್ವಿ. ಯಾವುದಾ ಹೆಸರು? ಗಂಗಾ ಬ್ರಹ್ಮಪುತ್ರ ಸೇರಿ ಮುಂದೆ ಪದ್ಮಾ ನದಿ ಅಂತ ಹೇಳಿ ಹರಿಯುತ್ತೆ. ನಿಮ್ಮ ಉತ್ತರ ಸರಿ ಇದೆ ಮಕ್ಕಳೇ, ಗಮನಿಸ್ತಾ ಇರಿ. ಒಟ್ಟಾರೆ ಇದು 2589 ಕಿಲೋಮೀಟರ್ನಷ್ಟು ಹರಿಯೋದನ್ನು ನಾವು ಗಮನಿಸ್ತೀವಿ ಮಕ್ಕಳೇ. ಹಾಂ, ನೋಡ್ತಾ ಇದ್ದೀರಿ. ಇದರ ಹರಿವು ಆರಂಭದಿಂದ ಕೊನೆಯವರೆಗೆ ಹೇಗೆ ಹರಿತಾ ಇದೆ ಅನ್ನೋದನ್ನು ದೃಶ್ಯ ನೋಡಿದ್ವಿ. ಹಾಂ ಮಕ್ಕಳೇ, ಈಗ ದಕ್ಷಿಣ ಭಾರತದ ನದಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದನ್ನು ನಾವು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂಥೇಳಿ ಕೂಡ ಕರಿತೇವೆ. ಈ ಬಹುತೇಕ ಈ ದಕ್ಷಿಣ ಭಾರತದ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುತ್ತೆ. ನೋಡಿ, ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಘಟ್ಟಗಳು ಯಥೇಚ್ಛವಾದ ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ಪ್ರಕೃತಿದತ್ತವಾದ ಒಂದು ಪ್ರಾಕೃತಿಕ ವಿಭಾಗ. ಇದರ ಸಂರಕ್ಷಣೆಯಿಂದ ಮಾತ್ರ ನಮ್ಮ ರಕ್ಷಣೆ ಸಾಧ್ಯವಾಗಿದೆ ಮಕ್ಕಳೇ. ಹಾಗಾಗಿ ಗಮನಿಸ್ತಾ ಹೋದರೆ ಇಲ್ಲಿ ಬರುವಂತಹ ಪ್ರಮುಖ ನದಿಗಳು ಮಹಾನದಿ. ನೀವು ನಕ್ಷೆಯಲ್ಲಿ ಕೂಡ ಗಮನಿಸ್ತಾ ಹೋಗಿ ಮಕ್ಕಳೇ. ನೀವು ಕೂಡ ನಕ್ಷೆಯಲ್ಲಿ ಆ ಮಹಾನದಿಯನ್ನು ಗುರುತಿಸ್ಕೊಳ್ಳಿ. ಎರಡನೆಯದು ಗೋದಾವರಿ. ನೋಡಿ, ಗೋದಾವರಿ ನದಿಯನ್ನು ಗುರುತಿಸ್ಕೊಳ್ಳಿ. ಹೌದು ಮಕ್ಕಳೇ. ಹಾಗೆ ಕೃಷ್ಣಾ ನದಿ ಬಂತು. ನೋಡಿ, ಕೃಷ್ಣಾ ನದಿ ಹಾಗೆ ಹರಿವನ್ನು ನೀವು ಕೂಡ ನಕ್ಷೆಯಲ್ಲಿ ಗುರುತಿಸ್ಕೊಳ್ಳಿ. ನಂತರ ಅತಿ ಮುಖ್ಯವಾದದ್ದು ನಾಲ್ಕನೆಯದು ಕಾವೇರಿ ನದಿ. ನಮ್ಮ ಕನ್ನಡಿಗರ ಜೀವನಾಡಿ ಅಂತ ಹೇಳಿ ಕರಿತೇವೆ. ಆ ನದಿಯನ್ನು ಕೂಡ ನೀವು ನಕ್ಷೆಯಲ್ಲಿ ಗುರುತಿಸ್ಕೊಳ್ಳಿ ಮಕ್ಕಳೇ. ಈ ನಾಲ್ಕನ್ನು ಅತಿ ಮುಖ್ಯವಾದ ದಕ್ಷಿಣ ಭಾರತದ ನದಿಗಳು ಅಂತ ಹೇಳಿ ಹೇಳ್ತೀವಲ್ವ ಮಕ್ಕಳೇ. ಹಾಂ, ಈಗ ಅದರ ಜೊತೆಗೆ ನರ್ಮದಾ ನದಿ ಗಮನಿಸ್ಕೋಬೋದು ನೀವು. ಭಾರತದ ಮಧ್ಯದಲ್ಲಿ ಪಶ್ಚಿಮಕ್ಕೆ ಹರಿತಾ ಇದೆ. ಅದರ ನಂತರ ತಾಪಿ ನದಿ. ನೋಡಿ ಮಕ್ಕಳೇ, ಗುರುತಿಸ್ಕೊಳ್ಳಿ. ನಿಮ್ಮ ಮ್ಯಾಪಲ್ಲಿ ಎಲ್ಲ ನದಿಗಳನ್ನು ಕೂಡ ಗುರುತಿಸುವಂತಹ ಕೌಶಲ್ಯ ನೀವು ಪಡ್ಕೋಬೇಕು. ಹಾಂ ಮಕ್ಕಳೇ, ಈಗ ದಕ್ಷಿಣ ಭಾರತದ ನದಿಗಳನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಒಂದು ಪೂರ್ವಕ್ಕೆ ಹರಿಯುವ ನದಿಗಳು. ಯಾವುದ್ಯಾವುದು? ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳು. ಹಾಗಾದರೆ ಎರಡನೇದು ಪಶ್ಚಿಮಕ್ಕೆ ಹರಿಯುವ ನದಿಗಳು ನರ್ಮದಾ ನದಿ ಮತ್ತು
ತಾಪಿ ನದಿ. ಈಗ ಮಕ್ಕಳೇ ಒಂದೊಂದಾದ ವಿಚಾರಗಳನ್ನು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ಮೊದಲನೇದಾಗಿ ಮಹಾನದಿಯನ್ನು ಗಮನಿಸೋಣ. ಮಹಾನದಿ ಎಲ್ಲಿ ಹುಟ್ಟುತ್ತೆ? ನೋಡ್ತಾ ಇದ್ದೀರಿ, ಸಿವಾಹ ಸರಣಿ ಅಂತ ಹೇಳಿ ಕರಿತೇವೆ. ಆ ಬೆಟ್ಟಗಳ ಸಾಲಿನಲ್ಲಿ ಮಹಾನದಿ ಜನ್ಮ ತಾಳುತ್ತೆ. ಹಾಗೆ ಪೂರ್ವಾಭಿಮುಖವಾಗಿ ಹರಿಯುತ್ತೆ. 851 ಕಿಲೋಮೀಟರ್ ತನ್ನ ಸುತ್ತಮುತ್ತಲ ಎಲ್ಲ ಭೂತಾಯಿಯನ್ನು ಕೂಡ ನೀರನ್ನು ಉಣಿಸ್ತಾ ಮುಂದೆ ಸಾಗುತ್ತೆ. ರೈತರನ್ನು ಸಲಹುತ್ತೆ, ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಚಿತ್ರ ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಹಾಗೆ ಮಹಾನದಿಯನ್ನು ಮ್ಯಾಪಲ್ಲಿ ಗುರುತಿಸ್ಕೊಂಡಿದ್ದೀರಿ ಈಗಾಗಲೇ, ಗಮನಿಸ್ತಾ ಹೋಗಿ. ಮಕ್ಕಳೇ, ಈಗ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ಗೋದಾವರಿಯ ವಿಚಾರವನ್ನು ತಿಳ್ಕೊಳ್ಳೋಣ. ಇದರೊಂದು ವಿಶೇಷ ಏನಪ್ಪ ಅಂದರೆ, ದಕ್ಷಿಣ ಭಾರತದಲ್ಲೇ ಅತ್ಯಂತ ಉದ್ದವಾದ ನದಿ ಯಾವುದೋ? ಗೋದಾವರಿ ನದಿ. 1465 ಕಿಲೋಮೀಟರ್ನಷ್ಟು ಇದು ಹರಿಯುತ್ತದೆ. ನೋಡಿ, ಇದು ಎಲ್ಲೂ ಹುಟ್ಟುತ್ತೆ ಅನ್ನೋದಾದರೆ ತ್ರಯಂಬಕ ಅನ್ನೋ ಸ್ಥಳದಲ್ಲಿ ಇದು ಹುಟ್ಟಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರೋದನ್ನು ನಾವು ಗಮನಿಸ್ಬೋದು ಮಕ್ಕಳೇ. ನೋಡಿ, ನೀವು ತ್ರಯಂಬಕ ಅನ್ನೋ ಸ್ಥಳದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನದಿ ಹರಿವು ಹೇಗೆ ಆರಂಭವಾಗಿದೆ ಅನ್ನೋದು ಗಮನಿಸ್ತಾ ಇದ್ದೀರಿ ಮಕ್ಕಳೇ. ಎಸ್, ಇದು ಕೃಷ್ಣಾ ನದಿಯ ವಿಚಾರಗಳನ್ನು ಈಗ ತಿಳ್ಕೊಳ್ತಾ ಹೋಗೋಣ. ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಹೇಳೋದಾದರೆ ಮಹಾಬಲೇಶ್ವರ ಅಂತ ಹೇಳಿ ಕರಿತೇವೆ. ಪಶ್ಚಿಮ ಘಟ್ಟಗಳ ಸಾಲು, ಅಲ್ಲೊಂದು ನಕ್ಷೆಯಲ್ಲಿ ಒಂದು ಚಕ್ರವನ್ನು ಗಮನಿಸ್ತಾ ಇದ್ದೀರಿ, ಅದೇ ಮಹಾಬಲೇಶ್ವರದ ಸ್ಥಳ. ನೋಡಿ, ಇದು ಮಹಾಬಲೇಶ್ವರದ ಆ ನದಿಯ ಆರಂಭದ ಸ್ಥಳ. ಅಲ್ಲಿ ಆ ನದಿ ಹರಿವು ಆರಂಭವಾಗುತ್ತೆ. ಆ ದೃಶ್ಯವನ್ನು ಕೂಡ ನೀವು ಕಾಣ್ತಾ ಇದ್ದೀರಿ. ತುಂಬ ಮನೋಹರವಾದ ದೃಶ್ಯ ಇದು. ಎಸ್, ಇದರ ಹರಿವು ಆಗ್ನೇಯಕ್ಕೆ ಆರಂಭವಾಗುತ್ತೆ. ಸುಮಾರು 1400 ಕಿಲೋಮೀಟರ್ ಹರಿದು ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೋಡ್ತಾ ಇದ್ದೀರಿ. ಸೊ ಕೃಷ್ಣಾ ನದಿಯನ್ನು ಕೂಡ ನೀವು ನೀಟಾಗಿ ಮ್ಯಾಪ್ನಲ್ಲಿ ಗುರುತಿಸ್ಕೊಳ್ಳಿ ಮಕ್ಕಳೇ. ಹಾಗೆ ಕೃಷ್ಣಾ ನದಿಯ ಉಪನದಿಗಳನ್ನು ಗಮನಿಸೋಣ ಮಕ್ಕಳೇ. ಭೀಮಾ ಕೇಳಿರ್ತೀರಿ ಹೆಸರುಗಳು. ಕೊಯ್ನಾ ನದಿ ಗಮನಿಸ್ಕೊಳ್ಳಿ ಮಕ್ಕಳೇ ನಕ್ಷೆಯಲ್ಲಿ. ಘಟಪ್ರಭಾ, ನೋಡಿ ಘಟಪ್ರಭಾ ಅಂದಿದ ತಕ್ಷಣ ಮತ್ತೊಂದು ಹೆಸರು ಬರುತ್ತೆ, ಮಲಪ್ರಭಾ. ನೋಡಿ, ಹಾಗೆ ತುಂಗಭದ್ರಾ ನದಿಗಳು ಈ ಒಂದು ನಮ್ಮ ಕೃಷ್ಣಾ ನದಿಯ ಉಪನದಿಗಳನ್ನು ನಾವು ಗುರುತಿಸ್ಬೋದು ಮಕ್ಕಳೇ. ಹಾಗೆ ನಾವು ಮುಂದಕ್ಕೆ ಹೋಗೋಣ. ದಕ್ಷಿಣ ಭಾರತದ ಗಂಗೆ ಅಂತ ಹೇಳಿ ಕರಿತೇವೆ. ನಮ್ಮ ಕನ್ನಡಿಗರ ಹೆಮ್ಮೆಯ ನದಿ ಕಾವೇರಿ ನದಿ. ನೋಡಿ ಮಕ್ಕಳೇ, ಕಾವೇರಿ ನದಿ ಎಲ್ಲೂ ಹುಟ್ಟುತ್ತೆ? ನೋಡಿ, ಕೊಡಗಿನ ತಲಕಾವೇರಿ ಅನ್ನೋ ಜಾಗದಲ್ಲಿ ಹುಟ್ಟುತ್ತೆ. ನೀವು ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀರಿ ತಲಕಾವೇರಿಯ ದೃಶ್ಯವನ್ನು ಕೂಡ ನೀವು ಕಾಣ್ತಾ ಇದ್ದೀರಿ. ಕಾವೇರಿ ನದಿಯ ಹರಿವು ಇಲ್ಲಿ ಆರಂಭವಾಗುತ್ತೆ. ಮಕ್ಕಳೇ, ನೀವೆಲ್ಲ ಎಷ್ಟೋ ಸಾರಿ ಈ ಒಂದು ಸ್ಥಳಗಳಿಗೆ ಪ್ರವಾಸ ಕೂಡ ಹೋಗಿರ್ತೀರಿ. ಮಕ್ಕಳೇ, ಮುಂದೆ ನೋಡೋಣ. ಈಗ ಒಂದು ಕಾವೇರಿ ಪೂರ್ವಕ್ಕೆ ಹರಿಯುತ್ತೆ, ಬಂಗಾಳ ಕೊಲ್ಲಿಯನ್ನು ತಲುಪುತ್ತೆ. ದೃಶ್ಯದಲ್ಲಿ ಕಾಣ್ತಾ ಇದ್ದೀರಿ. ಹಾಗೆ ಕಾವೇರಿ ನದಿಯ ಉಪನದಿಗಳನ್ನು ಗಮನಿಸ್ತಾ ಹೋಗೋಣ. ಹೇಮಾವತಿ ನದಿ, ಶಿಂಷಾ ನದಿ ನೋಡಿ ಗಮನಿಸಿ. ಎಸ್, ಹಾಗೆ ಕಬಿನಿ ನದಿ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಎಸ್, ಸುವರ್ಣಾವತಿ ನದಿ. ಹಾಗೆ ಕೊನೆಯದಾಗಿ ಹೇಳಬೇಕು ಅಂದರೆ ಭವಾನಿ ನದಿಗಳು. ಇವೆಲ್ಲವೂ ಕೂಡ ಕಾವೇರಿಯ ಉಪನದಿಗಳು. ನಮ್ಮ ಭೂಮಿಯನ್ನು ಇವೆಲ್ಲ ಹಚ್ಚ ಹಸಿರಾಗಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಮಕ್ಕಳೇ. ಹಾಗೆ ನೋಡೋಣ, ಈಗ ಪಶ್ಚಿಮಕ್ಕೆ ಹರಿಯುವಂತಹ ನರ್ಮದಾ ಮತ್ತು ತಾಪಿ ನದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನರ್ಮದಾ ನದಿ ಎಲ್ಲಿ ಹುಟ್ಟುತ್ತೆ ಅನ್ನೋದಾದರೆ ಅಮರಕಂಟಕ ಬೆಟ್ಟದಲ್ಲೇ ಹುಟ್ಟುತ್ತೆ. ನೋಡಿ, ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ನರ್ಮದಾ ನದಿಯ ಹರಿವು ಮತ್ತು ಅಮರಕಂಟಕ ಸ್ಥಳ. ಇದು ಮುಂದೆ ಹರಿಯುತ್ತಾ ಪಶ್ಚಿಮಕ್ಕೆ ಅಮೃತಶಿಲಾ ಕಂದರದಲ್ಲಿ ಹರಿತಾ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನೋಡಿ, ಅಮೃತಶಿಲಾ, ನೀವಾಗಲೇ ನಿಮಗೆ ನೆನಪು ಬರುತ್ತೆ. ಅಮೃತಶಿಲಾ ಎಂದಿದ ತಕ್ಷಣ ನಿಮಗೆ ತಾಜ್ ಮಹಲ್ ನೆನಪು ಬರ್ಬೋದು. ನೋಡಿ, ಅಂತಹ ಅಮೃತ ಶಿಲೆಗಳಿಂದ ಕೂಡಿದಂತಹ ಒಂದು ಸಣ್ಣ ಕಂದರದಲ್ಲಿ ಹರಿಯುತ್ತಾ ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿ ನರ್ಮದಾ ನದಿ. ಹಾಗೆ ಮಕ್ಕಳೇ, ತಾಪಿ ನದಿಯ ವಿಚಾರವನ್ನು ತಿಳ್ಕೊಳ್ತಾ ಹೋದರೆ ತಾಪಿ ನದಿ ಎಲ್ಲೂ ಹುಟ್ಟುತ್ತೆ? ಮೂಲ್ತಾಯ್ ಅನ್ನೋ ಸ್ಥಳದಲ್ಲೇ
ಹುಟ್ಟುತ್ತೆ. ಅದರ ಹರಿವನ್ನು ಕೂಡ ನೀವು ನಕ್ಷೆಯಲ್ಲಿ ಗುರುತಿಸ್ಕೊಳ್ಳಿ ಮಕ್ಕಳೇ. ಇದು ಪಶ್ಚಿಮಕ್ಕೆ 724 ಕಿಲೋಮೀಟರ್ ಹರಿಯುತ್ತೆ. ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರೋದನ್ನು ನೀವು ಗಮನಿಸ್ಬೋದು ಮಕ್ಕಳೇ. ಹಾಂ ಮಕ್ಕಳೇ, ಇನ್ನು ಪಶ್ಚಿಮಕ್ಕೆ ಹರಿಯುವಂತಹ ಚಿಕ್ಕ ಪುಟ್ಟ ನದಿಗಳು ಸುಮಾರಿದ್ದಾವೆ. ಅವು ಯಾವ್ಯಾವುದು ಅಂತ ಹೇಳೋದಾದರೆ ಸಬರ್ಮತಿ, ಮಾಂಡೋವಿ, ಜುವಾರಿ, ಬೇಡ್ತಿ ನದಿ, ಶರಾವತಿ, ಕಾಳಿ ನದಿ, ನೇತ್ರಾವತಿ, ಪೆರಿಯಾರ್, ಹೀಗೆ ಅನೇಕ ಸಣ್ಣ ಪುಟ್ಟ ನದಿಗಳು ಪಶ್ಚಿಮಕ್ಕೆ ಹರಿಯುತ್ತೆ. ಹಾಗೆ ಮುಂದೆ ಹೋಗೋಣವಾ? ಈಗ ನಾನು ಮೊದಲೇ ಹೇಳಿದೆ, ಈ ನದಿಗಳ ನೀರನ್ನು ನಾವು ನೀರಾವರಿಗೆ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೇವೆ. ಹಾಗಾದರೆ ನಮ್ಮ ಮುಂದೆ ಕಾಡುವಂಥ ಪ್ರಶ್ನೆ, ನೀರಾವರಿ ಅಂದರೆ ಏನು? ಅದರ ಅರ್ಥವನ್ನು ಈಗ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಕೃಷಿ ಉದ್ದೇಶಕ್ಕೋಸ್ಕರ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವುದೇ ನೀರಾವರಿ. ನಮ್ಮ ಭಾರತದ ಬೆನ್ನೆಲುಬು ನಾವು ಹೇಳ್ಬೋದು ಕೃಷಿ. ಆ ಕೃಷಿಗೆ ನಾವು ಕೃತಕವಾಗಿ ನೀರನ್ನು ಪೂರೈಸ್ತೀವಿ. ಇದನ್ನೇ ನಾವೇನಂತ ಕರಿತೀವಿ ಮಕ್ಕಳೇ? ನೀರಾವರಿ. ಈ ದೃಶ್ಯಗಳೆಲ್ಲ ನೀವು ಹಳ್ಳಿಗಳಲ್ಲಿ ನೋಡಿರ್ತೀರಿ, ನಿಮಗೆ ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ. ಇದನ್ನೇ ನಾವು ನೀರಾವರಿ ಅಂತ ಹೇಳಿ ಕರಿತೇವೆ. ಹಾಗಾದರೆ ಈ ಕೃತಕವಾಗಿ ನೀರನ್ನು ನಾವು ಪೂರೈಕೆ ಮಾಡಬೇಕಾದ್ರೆ ನೀರಾವರಿಯ ಮೂಲಗಳು, ಆ ನೀರಿನ ಮೂಲ ಎಲ್ಲೆಲ್ಲಿಂದ ಇದೆ ಅಂದರೆ, ಮೊದಲನೇದಾಗಿ ನದಿಗಳಿಂದ ಪಡ್ಕೊಳ್ತೇವೆ, ಚಿತ್ರ ನೋಡ್ತಾ ಇದ್ದೀರಿ. ಎರಡನೇದಾಗಿ ಹೇಳಬೇಕು ಅಂದರೆ ಜಲಾಶಯಗಳಿದೆ. ನಮ್ಮಲ್ಲಿ ಸಾಕಷ್ಟು ನಾವು ಡ್ಯಾಮ್ ಅಂತ ಹೇಳ್ತೇವೆ ನೋಡಿ, ಜಲಾಶಯಗಳಲ್ಲಿ ಸಂಗ್ರಹ ಮಾಡಿ ನೀರನ್ನು ಬಳಕೆ ಮಾಡ್ಕೊಳ್ತೇವೆ. ಇನ್ನು ಕೆರೆಗಳಿದೆ, ಸಾಕಷ್ಟು ಹಳ್ಳಿಗಳಲ್ಲಿ ಇವತ್ತು ಕೆರೆಗಳನ್ನು ನೋಡ್ಬೋದು. ಕೆರೆಗಳಿಂದ ಕೂಡ ನಾವು ವ್ಯವಸಾಯಕ್ಕೆ ನೀರನ್ನು ಪೂರೈಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ ನಮ್ಮಲ್ಲಿ ಅಂತರ್ಜಲ ಕೂಡ ಸಾಕಷ್ಟಿದೆ ಅಂತ ಹಿಂದೆ ನಾವು ಮಾತಾಡಿದ್ವಿ. ಅತಿ ಮುಖ್ಯವಾಗಿ ನಾವು ಬಾವಿಗಳ ಮೂಲಕ ನೀರನ್ನು ತೆಗೆದುಕೊಂಡು ಉಪಯೋಗಿಸೋದು ಬಹಳ ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಜಾರಿ ಇದೆ. ನೋಡಿ, ಸುಂದರವಾದ ದೃಶ್ಯ ನೋಡ್ತಾ ಇದ್ದೀವಿ. ಹಾಂ ಮಕ್ಕಳೇ, ನಮಗಿಲ್ಲೊಂದು ಪ್ರಶ್ನೆ ಬರುತ್ತೆ, ಸಾಕಷ್ಟು ಮಳೆ ಬರುತ್ತಲ್ವಾ, ಮತ್ತು ಯಾಕೆ ನೀರಾವರಿ ನಮಗೆ ಬೇಕು? ನೀರಾವರಿಯ ಮೂಲಕ ಕೃತಕವಾಗಿ ನೀರನ್ನು ಪೂರೈಸೋ ಅವಶ್ಯಕತೆ ಏನು ಅನ್ನೋ ಪ್ರಶ್ನೆ ಹೇಳೋದಾದರೆ, ನೋಡಿ ಇಲ್ಲಿ ಯಾಕೆ ಬೇಕು ನಮಗೆ ಈ ಒಂದು ನೀರಾವರಿ ಅಂದರೆ, ಮೊದಲನೇದಾಗಿ ಭಾರತವು ಕೃಷಿ ಪ್ರಧಾನವಾದ ದೇಶ. ಕೃಷಿಯೇ ಜೀವನಾಡಿ. ಈ ಕೃಷಿಗೆ ಜೀವನಾಡಿ ಯಾವುದು ಅಂದರೆ ನೀರು. ಈ ಕೃಷಿಗೆ ನಿರಂತರವಾಗಿ ನೀರನ್ನು ನಾವು ಸರಬರಾಜು ಮಾಡಬೇಕಾಗತ್ತೆ. ಅದರಿಂದ ನೀರಾವರಿ ಬೇಕು. ಎರಡನೇದು ಬರೋಣ, ಭಾರತದ ಕೃಷಿ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ. ನಮಗೆ ಮಳೆ ಬಂದ್ರೇ ಬೆಳೆ ಅನ್ನೋ ಸ್ಥಿತಿ ಇದೆ. ಆದರೆ ಈ ಮಾನ್ಸೂನ್ ಮಳೆಯ ಒಂದು ವಿಚಿತ್ರ ಏನಪ್ಪ ಅಂದರೆ, ಮೊದಲನೇದಾಗ ಅದು ಋತುಕಾಲಿಕ. ವರ್ಷದಲ್ಲಿ ಕೇವಲ 4 ರಿಂದ 5 ತಿಂಗಳು ಮಾತ್ರ ನಮಗೆ ಮಳೆ ಬರುತ್ತೆ, ನೀರನ್ನು ಪೂರೈಸುತ್ತೆ. ಉಳಿದ ಸಮಯದಲ್ಲಿ ನೀರಿರೋದಿಲ್ಲ. ಎರಡನೇದಾಗಿ ಹೇಳಬೇಕು ಅಂದರೆ ಇದು ಅಕಾಲಿಕ. ಯಾವ ಸಂದರ್ಭದಲ್ಲಿ ಮಳೆ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರೋದಿಲ್ಲ ಅಂತಲೇ ಹೇಳಕ್ಕೆ ಬರೋದಿಲ್ಲ. ಆ ರೀತಿ ಒಂದು ಅಕಾಲಿಕವಾಗಿದೆ. ಇನ್ನು ಅಸಮಾನತೆ ಅಂದರೆ ನೀವು ಗಮನಿಸ್ಬೋದು ಮಕ್ಕಳೇ, ಕೆಲವು ಸ್ಥಳಗಳಲ್ಲಿ ಪ್ರವಾಹ ಆಗ್ತಾ ಇರುತ್ತೆ, ಅತಿವೃಷ್ಟಿ ಅಂತ ಕರಿತೇವೆ. ಅದೇ ಕೆಲವು ಸ್ಥಳಗಳಲ್ಲಿ ಮಳೆನೇ ಬಂದಿರೋದಿಲ್ಲ, ಬರಗಾಲ ಬಂದ್ಬಿಟ್ಟಿರುತ್ತೆ. ನೋಡಿ, ಈ ರೀತಿ ಅಸಮಾನತೆಯಿಂದ ಕೂಡಿದೆ. ಈ ಎಲ್ಲ ಸಮಸ್ಯೆಗಳು ಮಳೆಯಿಂದ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಅಂದರೆ ನೀರಾವರಿ. ಹಾಂ ಮಕ್ಕಳೇ, ಮುಂದೆ ನೋಡೋದಾದರೆ ಕೆಲವು ಬೆಳೆಗಳಿದ್ದಾವೆ. ಉದಾಹರಣೆಗೆ ಭತ್ತ ಮತ್ತು ಕಬ್ಬು. ಈ ಒಂದು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜೊತೆಗೆ ನಿರಂತರವಾಗಿ ನೀರು ಇರಲೇಬೇಕಾಗತ್ತೆ. ಹಾಗಾದರೆ ಮಳೆಯನ್ನು ಆಧರಿಸಿದ್ರೆ ಆಗತ್ತಾ? ಖಂಡಿತ ಇಲ್ಲ. ಆದ್ದರಿಂದ ನಮಗೆ ನೀರಾವರಿಯ ಅವಶ್ಯಕತೆ ಬೇಕೇ ಬೇಕಾಗತ್ತೆ. ಇನ್ನು ಕೊನೆಯದಾಗಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಈ ಭತ್ತದ ಒಂದು ಬೆಳೆಗೆ ನೀರು ಸದಾ ನಿಂತಿರಬೇಕು. ಮಳೆಯನ್ನು ಆಧರಿಸಿದ್ರೆ ಸಾಧ್ಯನಾ ಮಕ್ಕಳೇ? ಯೋಚಿಸಿ. ಖಂಡಿತ ಇಲ್ಲ. ನಾವು ನೀರಾವರಿಯ ಮೂಲಕ ಕೃತಕವಾಗಿ ನೀರನ್ನು ಪೂರೈಕೆ ಮಾಡಬೇಕು ಮಕ್ಕಳೇ. ಇನ್ನು ಹೇಳಬೇಕು ಅಂದರೆ ನಾಲ್ಕನೇದಾಗಿ ಅಧಿಕ ಇಳುವರಿ ಬೇಕು, ಅಧಿಕ ಉತ್ಪಾದನೆ ಮಾಡಬೇಕು ಅಂದರೆ ಸದಾ ನೀರಿರಲೇಬೇಕು. ಸದಾ ನೀರಿರಬೇಕು ಅಂತ ಹೇಳಿದ್ರೆ ನೀರಾವರಿ ಬೇಕೇ ಬೇಕು. ಹಾಂ ಮಕ್ಕಳೇ, ಇವತ್ತು ಆ ನೀರಾವರಿಯ ವಿಧಗಳನ್ನು ಗಮನಿಸೋದಾದರೆ ಈ ನೀರಾವರಿಯನ್ನು 3 ವಿಧಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೇವೆ. ಒಂದು ಬಾವಿ ನೀರಾವರಿ, ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಹಾಗೆ 2 ಕಾಲುವೆ ನೀರಾವರಿ, ನೋಡಿ ಕಾಲುವೆಗಳ ಚಿತ್ರ ಗಮನಿಸ್ತಾ ಇದ್ದೀರಿ. 3 ಕೆರೆ ನೀರಾವರಿ, ಕೆರೆಯ ದೃಶ್ಯ. ಹೀಗೆ ನೀರಾವರಿಯಲ್ಲಿ 3 ವಿಧಗಳು ಇರೋದನ್ನು ಗಮನಿಸ್ತೇವೆ ಮಕ್ಕಳೇ. ಹಾಗಾದರೆ ಅದರ ಜೊತೆಗೆ ಇತ್ತೀಚೆಗೆ ಹನಿ ನೀರಾವರಿ ಅನ್ನೋದು ಕೂಡ ಸೇರ್ಕೊಂಡಿದೆ. ಜೊತೆಗೆ ಸಿಂಪಡಣೆ ನೀರಾವರಿ, ಸ್ಪ್ರಿಂಕ್ಲರ್ ಅಂತ ಹೇಳಿ ಕರಿತೇವೆ,
ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನಿಮ್ಮ ಹಳ್ಳಿಗಳಲ್ಲಿ ಎಲ್ಲ ದೃಶ್ಯಗಳನ್ನು ನೋಡ್ತಿರ್ತೀರಿ. ಸೊ ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಅನ್ನೋ ಪದಗಳನ್ನು ನಾವು ಬಳಕೆ ಮಾಡುವಂಥದ್ದು. ಈ ಒಂದು ಅವಧಿಯಲ್ಲಿ ಜಲಸಂಪನ್ಮೂಲಗಳ ಪ್ರಾಮುಖ್ಯತೆ, ಭಾರತದ ಪ್ರಮುಖ ನದಿಗಳು, ನೀರಾವರಿಯ ಅರ್ಥ, ಭಾರತಕ್ಕೆ ನೀರಾವರಿಯ ಅವಶ್ಯಕತೆಗಳು ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಉಳಿದ ವಿಚಾರಗಳನ್ನು ನಾವು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಯವರೆಗೂ ಕಲಿತಂತಹ ವಿಚಾರಗಳು ಯಾವ ರೀತಿ ಸಫಲವಾಗಿದೆ ಅನ್ನೋದಕ್ಕೆ ಒಂದೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಗಮನಿಸೋಣ ಮಕ್ಕಳೇ. ನಿಮ್ಮ ಮುಂದೆ ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಭಾರತದ ಉದ್ದವಾದ ನದಿ: ಎ ಸಿಂಧೂ ನದಿ, ಬಿ ಬ್ರಹ್ಮಪುತ್ರ ನದಿ, ಸಿ ಗಂಗಾ ನದಿ, ಡಿ ಗೋದಾವರಿ ನದಿ. ಮಕ್ಕಳೇ ಯೋಚನೆ ಮಾಡಿ, ಭಾರತದ ಉದ್ದವಾದ ನದಿ ನಿಮ್ಮ ಆಯ್ಕೆ? ಎಸ್, ಉತ್ತರ ಸಿ ಗಂಗಾ ನದಿ ಸರಿಯಾದ ಉತ್ತರ. ಮಕ್ಕಳೇ, ಬಿಟ್ಟಿರುವ ಸ್ಥಳಗಳಿಗೆ ಸೂಕ್ತ ಪದಗಳನ್ನು ತುಂಬಿಸುವಂಥ ಕೆಲಸವನ್ನು ಈಗ ಮಾಡೋಣ. ಮೊದಲನೇದಾಗಿ ಸಿಂಧೂ ನದಿಯ ಉಗಮ ಸ್ಥಳ ಡ್ಯಾಶ್. ಉತ್ತರ ಕೈಲಾಸ ಪರ್ವತ. ಮಕ್ಕಳೇ, ದಕ್ಷಿಣ ಭಾರತದಲ್ಲೇ ಅತ್ಯಂತ ಉದ್ದವಾದ ನದಿ ಯಾವುದು ಅಂಥೇಳಿ ಹೇಳೋದಾದರೆ ಉತ್ತರ ಯೋಚಿಸಿ. ಎಸ್, ಉತ್ತರ ಗೋದಾವರಿ ನದಿ. ಮೂರನೇದು ಮಕ್ಕಳೇ, ಗಂಗಾ ನದಿಗೆ ಬಂದು ಸೇರುವ ಉದ್ದವಾದ ಉಪನದಿ ಡ್ಯಾಶ್. ಉತ್ತರ ಸಿಕ್ತಲ್ವಾ? ಯೋಚಿಸಿದ್ರಲ್ವಾ? ಉತ್ತರ ಯಮುನಾ ನದಿ. ಮಕ್ಕಳೇ, ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ರಿಗೂ ಕೂಡ ಅಭಿನಂದನೆಗಳು. ಮಕ್ಕಳೇ, ನಮ್ಮ ಮುಂದೆ ಮತ್ತೊಂದು ಕೆಲಸ ಇದೆ. ಆ ಪಟ್ಟಿ ಮತ್ತು ಬಿ ಪಟ್ಟಿಯಂತಹ ಅಂಶಗಳನ್ನು ಹೊಂದಿಸೋಣ. ಆ ಪಟ್ಟಿಯಲ್ಲಿ ನದಿಗಳಿವೆ, ಬಾ ಪಟ್ಟಿಯಲ್ಲಿ ಅವು ಹುಟ್ಟುವ ಸ್ಥಳ ಇದೆ, ಉಗಮ ಸ್ಥಾನಗಳಿವೆ. ಅವನ್ನು ಹೊಂದಾಣಿಕೆ ಮಾಡಬೇಕು. ನೋಡಿ ಮಕ್ಕಳೇ, ಮೊದಲನೇದು ಗಂಗಾ ನದಿ ಉಗಮ ಸ್ಥಳ. ನಿಮ್ಮ ಉತ್ತರ ಸರಿ ಇದೆ, ಸಿ ಗಂಗೋತ್ರಿ. ಎರಡನೇ ನದಿ ನೋಡೋಣ, ನರ್ಮದಾ ನದಿ. ಉತ್ತರ ಯಾವುದು ಮಕ್ಕಳೇ? ಡಿ ಅಮರಕಂಟಕ. ಎಸ್. ಮೂರನೇದು ನೋಡೋಣ, ಮಹಾನದಿ ಉಗಮ ಸ್ಥಳ. ಉತ್ತರ ಸರಿ ಇದೆ, ಬಿ ಸಿವಾಹ್ ಅನ್ನುವಂಥ ಸ್ಥಳ. 4 ಗೋದಾವರಿ ನದಿ. ಉತ್ತರ ತ್ರಯಂಬಕ. 5ನೇದು ನೋಡುವ, ಕೃಷ್ಣಾ ನದಿ ಉಗಮ ಸ್ಥಳ ಎಫ್ ಮಹಾಬಲೇಶ್ವರ. 6ನೇದು ಈಗಾಗಲೇ ಉತ್ತರ ಉಳ್ಕೊಂಡಿದೆ ಮಕ್ಕಳೇ, ಎ ಮೂಲ್ತಾಯಿ ಅನ್ನುವಂಥ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಗಳು. ಕೆಲವು ಪ್ರಶ್ನೆಗಳನ್ನು ಮನೆಗೆಲಸವಾಗಿ ತೆಗೆದುಕೊಂಬೋಣ. ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ಬ್ರಹ್ಮಪುತ್ರ ನದಿ ಕುರಿತು ವಿವರಿಸಿ. 2 ನೀರಾವರಿ ಎಂದರೇನು? ಭಾರತದ ಪ್ರಮುಖ ನೀರಾವರಿ ವಿಧಗಳನ್ನು ತಿಳಿಸಿ. 3 ಭಾರತದ ಪ್ರಮುಖ ನೀರಾವರಿ ವಿಧಗಳಾವುವು? 4 ಭಾರತದಲ್ಲಿ ನೀರಾವರಿ ಏಕೆ ಅತ್ಯವಶ್ಯಕ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಿರಲ್ವ ಮಕ್ಕಳೇ? ಹಾಗೆ ಕೆಲವು ಚಟುವಟಿಕೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಭಾರತದ ಅಂದವಾದ ನಕ್ಷೆಯನ್ನು ಬರೆದು ಪ್ರಮುಖ ನದಿಗಳನ್ನು ಗುರುತಿಸಿ. ಹಾಗೆ ಕೆರೆಗಳ ವಿಚಾರಕ್ಕೆ ಬರೋಣ. ಕೆರೆಗಳಿಂದಾಗುವ ಪ್ರಯೋಜನಗಳನ್ನು ಪಟ್ಟಿ ಮಾಡಿ. ಚಿತ್ರ ನೋಡ್ತಾ ಇದ್ದೀರಿ, ನಿಮ್ಮೂರ ಸುತ್ತಮುತ್ತಲೂ ಕೂಡ ಈ ಒಂದು ಕೆರೆಗಳಿರುತ್ತೆ. ಅದರ ಜೊತೆಗೆ ಕೆರೆಗಳ ಸಂರಕ್ಷಣೆಗೆ ನಿಮ್ಮ ಸಲಹೆಗಳನ್ನು ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಪ್ರೀತಿಯ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಾವು ಭಾರತದ ಜಲಸಂಪನ್ಮೂಲದ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಮುಂದಿನ ಅವಧಿಯಲ್ಲಿ ಈ ಒಂದು ನೀರಾವರಿಯ ವಿಧಗಳು ಮತ್ತು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಭಾರತವನ್ನು ಹೇಗೆ ಸಮೃದ್ಧಿಗೊಳಿಸ್ತಾ ಇದೆ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು ಮಕ್ಕಳೇ.